ಹಾಯ್ ಫ್ರೆಂಡ್ಸ್, ಇವತ್ತು ನಾವು ಬಂದಿರೋ ಪ್ಲೇಸ್ ಯಾವುದು ಅಂದರೆ ನಮ್ಮ ಅಣಗಿರಿ ಕಟ್ಟೆ, ನಮ್ಮ ಮನೆ ದೇವರು. ಹೀಗೆ ದೇವಸ್ಥಾನ ಒಂದು ರೌಂಡ್ ಹೊಡ್ಕೊಂಡು ಹೋಗೋಣ ಬನ್ನಿ. ಇವರು ನಮ್ಮ ಅಕ್ಕನ ಮಗ, ಇವನು ನಮ್ಮ ತಂಗಿ ಮಗ. ಹಾಗಾಗಿ ದೇವಸ್ಥಾನ ಒಂದು ಪ್ರದಕ್ಷಿಣೆ ಹಾಕೋಣ ಅಂತ ಬಂದಿದ್ವಿ. ಬನ್ನಿ ಹೋಗೋಣ. ಇಲ್ಲಿ ಬಂದ್ರೆ ಏನೋ ಒಂಥರ ಮನಸ್ಸಿಗೆ ನೆಮ್ಮದಿ, ಸುಖ, ಶಾಂತಿ ಎಲ್ಲ ಇರುತ್ತೆ. ಹಾಗಾಗಿ ಅವರು ನಮ್ಮನ್ನ ನೋಡ್ಕೊಂಡು ಹೋಗ್ತಾ ಇದಾರೆ. ನೋಡಿ ಫ್ರೆಂಡ್ಸ್, ಇದೇ ದೇವಸ್ಥಾನ. ಅಂದ್ರೆ ದೇವಸ್ಥಾನ ಉಂಟು, ದರ್ಗಾನೂ ಉಂಟು, ಎರಡೂ ಇದೆ. ದೇವರಿಗೆ ಭೇದ ಇಲ್ಲ, ಮನುಷ್ಯರಿಗೆ ಭೇದ ಭಾವ ಜಾಸ್ತಿ ಅಲ್ಲ. ಯಾರೇ ಬಂದ್ರೆ ಈ ದೇವಸ್ಥಾನ ಪಕ್ಕದಲ್ಲಿ ಇದೆ ಲಾರಿ ಇದೆ, ಕಾರ್ ಇದೆ, ಟಿಪ್ಪರ್ ಏನೇನೋ ಇದೆ, ಆಟ ಸಾಮಾನು ಇದೆ. ಇಲ್ಲಿ ಹೂ ಮಾರ್ತಾರೆ. ನೋಡಿ ಎಲ್ಲೆಲ್ಲಿ ಬಂದೀವಿ, ಒಳ್ಳೆ ಮಸ್ತ್. ಶೇಟ್ ಫ್ರೆಂಡ್ಸ್, ನಾವು ಸ್ಲಿಪ್ಪರೇ ಬಿಟ್ಟು ಬಂದೀವಿ. ಈಗ ಮತ್ತೆ ಹೋಗೋಣ. ದೇವರ ಭಕ್ತಿಗೆ ಸ್ಲಿಪ್ಪರೇ ಮರ್ತು ಬಿಟ್ಟಿದೀವಿ. ಏನ ಹೌದು ಫ್ರೆಂಡ್ಸ್, ಸ್ಲಿಪ್ಪರ್ ಬಿಟ್ಟು ಬಂದೀವಿ. ಮತ್ತೆ ಹೋಗೋಣ ಬರ್ರಿ ಫ್ರೆಂಡ್ಸ್. ಸ್ಲಿಪ್ಪರೇ ಮರ್ತು ಬಂದಿದ್ದೀವಿ. ಹಾಗಾಗಿ ದೇವ್ರ ಭಕ್ತಿಲಿ ನಾವು ಕಳೆದೋಗ್ಬಿಟ್ಟಿದ್ದೀವಿ. ಎಷ್ಟೊಂದು ಭಕ್ತಿ ಇರಬೇಕು, ಬಟ್ ಮರೆಯೋಷ್ಟು ಭಕ್ತಿ ಇರಬಾರ್ದು. ಏನಂತೀರಾ? ನೋಡಿ ಫ್ರೆಂಡ್ಸ್, ಇಲ್ಲಿ ಬರ್ರಿ. ಸುಖ, ಶಾಂತಿ, ನೆಮ್ಮದಿ ಬೇಕು ಅಂದ್ರೆ ಇಲ್ಲಿ ಬರ್ರಿ. ಬೇಡ ನಮಗೆಲ್ಲ ಇದೆ ಅಂದ್ರೆ ಮನೇಲಿ ಇರ್ರಿ ಅಷ್ಟೇ. ನೋಡಿ ಫ್ರೆಂಡ್ಸ್, ಇದೆ ಅಂತ ಚಪ್ಪಲಿ. ನೋಡಿ ಇವರೆಲ್ಲ ನಮ್ಮೂರವ್ರೆ. ಭಕ್ತಿ ಬೇಕು ಅಂತ ಇಲ್ಲಿ ಬಂದಾರೆ. ಸುಖ, ಶಾಂತಿ, ನೆಮ್ಮದಿ ಇವ್ರಿಗೆ ಬೇಕಂತ ದೇವಸ್ಥಾನಕ್ಕೆ ಬಂದಾರೆ. ಪ್ರಸಾದ ನೋಡಿ ಫ್ರೆಂಡ್ಸ್, ಅದು ದರ್ಗಾ, ಪಕ್ಕದಿರೋದು ದುರ್ಗ. ಭಕ್ತಾದಿಗಳು ತುಂಬಾ ಜನ ಬರಬೇಕು. ನೋಡಿ ಫ್ರೆಂಡ್ಸ್, ಎಷ್ಟೊಂದು ಜನ ಇದ್ದಾರೆ ಭಕ್ತಾದಿಗಳು. ಶಿವಮೊಗ್ಗದಿಂದ ಬರೀ 45 ಕಿಲೋಮೀಟರ್. ರೋಡು ಚೆನ್ನಾಗಿದೆ, ಬರ್ಬೋದು. ಒಳ್ಳೆ ಸೂಪರ್ ಪ್ಲೇಸ್. ಏನಾರು ಹೇಳ್ತೀಯನ? ನೀನೇನಾರು ಹೇಳ್ತೀಯನ? ಇದು ನಾವು ಒಕ್ಕಡಗಾದ್ರೆ ಬಹಳ ಚೆನ್ನಾಗಿರ್ತದೆ ಫ್ರೆಂಡ್ಸ್. ಒಕ್ಕಡಗಾದ್ರೆ ಅಲ್ಲೋ ಅಣಗಿರಿ ಕಟ್ಟೆ ಇದು. ಅವನು ಅಜ್ಜಯ್ಯನ ಪರಮ ಭಕ್ತ, ಹಾಗಾಗಿ ಉಕ್ಕಡಗಾದ್ರೆ ಅಂತ ಇದ್ದಾನೆ. ಸಾರಿ ಫ್ರೆಂಡ್ಸ್, ಸ್ವಲ್ಪ ಮತ್ತೆ ಬಿಟ್ಟಿದ್ದೀವಿ. ಲೈಕ್ ಕೊಡೋದು ಮರಿಬೇಡ್ರಿ ಫ್ರೆಂಡ್ಸ್, ಲೈಕ್ ಕೊಡೋದು. ಹೀಗೆ ನಮ್ಮ ವಿಡಿಯೋಗಳು ಬೇಕಿದ್ರೆ ಫಾಲೋ ಮಾಡಿ, ನಮ್ಗೆ ಹಾಗೆ ಸಪೋರ್ಟ್ ಮಾಡ್ತಾ ಇರಿ. ಈ ಹೋಟ್ಲಿಗೆ ತಿನ್ನಕ್ ಬರ್ರಿ. ಆ ಬಸ್ ನಮ್ ಕಡೆ ಹಿಂದೆ ಬರ್ತಿದೆ. ನಮ್ಮ ಗುಂಡ ಸಿಕ್ಕ ಇವನು ಭಾರಿ ಕಳ್ಳ. ಇವನು ನೋಡು, ಅವನೇ ಅಂಗಡಿ ಎಲ್ಲಿ ಬೇಕಲ್ಲಿ ಎತ್ಕೊಂಡು ಹೋಗ್ತಾ ಇರ್ತಾನೆ. ಹಾಯ್, ಇವರೇ ಸಿಕ್ಕಿರೋದು ದೊಡ್ಡ ಮಹಾನ್ ತ್ಯಾಗಿಗಳು. ಇವರು ಮಹಾನ್ ತ್ಯಾಗಿಗಳು. ಭಾರಿ ಭಕ್ತಿ ದೇವ್ರ ಮೇಲೆ ಅವರಿಗೆ. ಅವನಿಂದ ಲೈಕು ಅಂತ ಇದ್ದಾನೆ ಫ್ರೆಂಡ್ಸ್. ನೀವು ಒಂದ್ಸತಿ ಲೈಕ್ ಕೊಟ್ಬಿಡಿ. ಚೆನ್ನಾಗಿತ್ತಲ್ಲ ದೇವಸ್ಥಾನ, ಆ ದೇವಸ್ಥಾನ ಜನ
ಅಂತ ನೆಮ್ಮದಿ ಉಂಟು. ಈ ಜಾಗದಲ್ಲಿ ನೆಮ್ಮದಿ ಇದೆ. ನೆಮ್ಮದಿ ಬೇಕಾದ್ರೆ ಬನ್ನಿ, ಎಲ್ಲರೂ ಬನ್ನಿ, ಫ್ಯಾಮಿಲಿ ಸಮೇತ ಬರ್ರಿ. ನೆಮ್ಮದಿ ಬೇಕು ಅಂತಿದ್ರೆ, ಬೇಡ ಅಂದ್ರೆ ನೆಮ್ಮದಿ ಸಾವು ಮರ್ಯ, ನೀವು ಅಲ್ಲೇ ಇರಿ, ಇಲ್ಲಿ ಬರಕ್ ಹೋಗ್ಬೇಡಿ. ಪಾಪ ಮಾಡಿದವ್ರಿಗೆ ಪುಣ್ಯ ಸಿಗುತ್ತೆ, ಪುಣ್ಯ ಮಾಡಿದವ್ರಿಗೆ ಪಾಪ ಸಿಗುತ್ತೆ. ಈ ಜಾಗದಲ್ಲಿ ಪಾಪ ಅಂತೂ ಸಿಗಲ್ಲ, ಪುಣ್ಯನೇ ಸಿಗೋದು. ಬನ್ನಿ ಎಲ್ಲರೂ. ಓಕೆ ಬಾಯ್.